ಫ್ರೆಂಡ್ಸ್, ಗಾರ್ಡನ್ ಹಾಬಿಗೆ ಸ್ವಾಗತ. ಇವತ್ತು ಈ ವಾಟರ್ ಲಿಲ್ಲಿಯಲ್ಲಿ ಹೇಗೆ ಗಿಡ ಬರ್ತದೆ ಅನ್ನೋದನ್ನು ನಾನು ತೋರಿಸ್ತೇನೆ ನಿಮಗೆ. ಈ ಎಲೆಯ ಮಧ್ಯಭಾಗದಲ್ಲಿ ಇಲ್ಲಿ ಗಿಡ ಹುಟ್ಟುತ್ತದೆ. ಇದರಲ್ಲಿ ಲೋಟಸ್ ಕೂಡ ಉಂಟು. ನಾನಿಲ್ಲಿ ತೋರಿಸ್ತೇನೆ ನಿಮಗೆ. ನೋಡಿ, ಇಲ್ಲಿ ಗಿಡ ಹೇಗೆ ಬಂದಿದೆ ಅಂತ ನೋಡಿ ಅಂತ. ಇದನ್ನು ನಾವಿನ್ನು ಸಪರೇಟ್ ಮಾಡಿ ನೆಡ್ಬೋದು. ಹಾಗೆ ನೋಡಿ, ಇಲ್ಲಿ ಕೂಡ ಒಂದು ಗಿಡ ಹುಟ್ಟಿದೆ ಎಲೆಯಲ್ಲಿ. ಈ ಥರ ನಾವು ತುಂಬ ಸುಲಭವಾಗಿ ಪ್ರೊಪಗೇಟ್ ಮಾಡ್ಬೋದು ಇದನ್ನು. ಈ ಗಿಡಗಳು ಸ್ವಲ್ಪ ದೊಡ್ಡದಾಗುವಾಗ ಎಲೆಯಿಂದ ಬೇರ್ಪಡ್ತವೆ. ನೋಡಿ, ಈ ಥರ ಬರ್ತದೆ ಗಿಡ. ಇದನ್ನು ನಾವು ಬೇರೆಲ್ಲ ವಾಟರ್ ಲಿಲ್ಲಿ ಹೇಗೆ ನೆಡ್ತೇವೆ ಅದೇ ರೀತಿಯಲ್ಲಿ ನೆಡಬೇಕಾಗ್ತದೆ. ನೋಡಿ, ಇಲ್ಲಿ ನನ್ನ ಹತ್ರ 2 ಗಿಡ ಇದೆ ಬೇರ್ಪಟ್ಟದ್ದು. ಇದನ್ನು ಬೇರೆ ಪಾತ್ರೆಯಲ್ಲಿ ಹಾಕಿ ನಾವು ನೆಡೋದ್ರಿಂದ ಸುಲಭವಾಗಿ ಪ್ರೊಪಗೇಷನ್ ಮಾಡ್ಬೋದು ವಾಟರ್ ಲಿಲ್ಲಿಯನ್ನು. ಗಿಡವನ್ನು ನೆಡುವುದು ಹೇಗೆ ಅಂತ ನೋಡುವ. ನಾನು ಒಂದು ಐಸ್ ಕ್ರೀಮದ್ದು ಚಿಕ್ಕದು ಬಾಕ್ಸ್ ತಗೊಂಡಿದ್ದೇನೆ. ಫಸ್ಟಿಗೆ ಚಿಕ್ಕದು ಸಾಕಾಗ್ತದೆ, ಆಮೇಲೆ ದೊಡ್ಡದು ಬಕೆಟ್ ತಗೊಳ್ಬೇಕಾಗ್ತದೆ. ಇದರಲ್ಲಿ ಅರ್ಧ ಮಣ್ಣು ಹಾಕ್ತೇನೆ. ಸ್ವಲ್ಪ ಅಂಟಾದ ಮಣ್ಣಿದ್ದರೆ ಒಳ್ಳೆಯದು, ಹೊಳೆಯ ಮಣ್ಣು ಅಥವಾ ಸ್ವಲ್ಪ ಅಂಟಾದ ಮಣ್ಣು. ಮರಳು ಮಿಶ್ರಿತ ಮಣ್ಣು ಬೇಡ ಇದಕ್ಕೆ. ಹಾಗೆ ಸ್ವಲ್ಪ ಗೊಬ್ಬರದ ಹುಡಿ ಕೂಡ ಹಾಕ್ತಾ ಇದ್ದೇನೆ. ಸ್ವಲ್ಪ ಸಾಕಾಗ್ತದೆ, ಜಾಸ್ತಿ ಬೇಡ. ಆಮೇಲೆ ಪುನಃ ಒಂದು ಲೇಯರ್ ಸಣ್ಣಕ್ಕೆ ಮಣ್ಣು ಹಾಕ್ತೇನೆ. ಈಗ ನೀರಿನಿಂದ ಆ ಗಿಡವನ್ನು ತೆಗೆದು ಸ್ವಲ್ಪ ಮಣ್ಣಿನೊಳಗೆ ಅದ್ದಿ ಇಡಬೇಕು. ಇದರ ಬೇರು ಮಣ್ಣಿನೊಳಗೆ ಹಿಡ್ಕೊಳ್ಬೇಕು. ನೋಡಿ, ಸ್ವಲ್ಪ ನೀರು ಹಾಕಿದ್ದೇನೆ. ತುಂಬ ನೀರು ಹಾಕಬಾರ್ದು. ತುಂಬ ನೀರು ಹಾಕಿದರೆ ಅದು ತೇಲ್ತದೆ ನೀರಿನಲ್ಲಿ. ಇದು ಬೇರಲ್ಲಿ ಗಟ್ಟಿ ಹಿಡ್ಕೊಳ್ತದೆ. ಸ್ವಲ್ಪ ಮಾತ್ರ ನೀರು ಹಾಕಿ ಗಿಡ ದೊಡ್ಡದಾಗುವ ತನಕ ಸ್ವಲ್ಪ ನೆರಳಿನಲ್ಲಿ ಇಡಬೇಕಾಗ್ತದೆ. ಅಂದರೆ ಬೆಳಗಿನ ಬಿಸಿಲು ಸಾಕಾಗ್ತದೆ ಇದಕ್ಕೆ. ಒಂದು ವರ್ಷಕ್ಕೆ ಇಷ್ಟು ದೊಡ್ಡದಾಗ್ತದೆ ಆ ಗಿಡಗಳು. ಆಮೇಲೆ ಹೂವಾಗಲಿಕ್ಕೆ ಶುರುವಾಗ್ತದೆ. ನಿಮಗೆ ನನ್ನ ಇವತ್ತಿನ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.